ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಶಿವರಾತ್ರಿಗೆ ತಂಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂತ ಅಂದರೆ ಕಡಲೆ ಬೀಜ ತೊಗೊಂಡಿದ್ದೀನಿ 1/4 kg. ಅದನ್ನು ಹುರ್ಕೊಬೇಕು, ಒಂದು ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಹುರ್ಕೊತಾ ಇದ್ದೀನಿ. ಅದನ್ನು ನೋಡಿ ಹಿಂಗೆ ಹುರ್ಕೊಬೇಕು, ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡ್ಬಿಟ್ಟು ಒಂದು ಸೈಡ್ಗೆ ಎತ್ತಿಕೊಳ್ಳೋಣ. ಅದನ್ನು ಹುರಿದಾದ್ಮೇಲೆ ಸಿಪ್ಪೆ ಎಲ್ಲ ಬಿಟ್ಟಾದಮೇಲೆ ಒಂದು ಸೈಡ್ಗೆ ಎತ್ತಿಕೊಂಬಿಟ್ಟು ಇವಾಗ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ಳೋಣ. ವೈಟ್ ಎಳ್ಳಿದ್ರೂ ಪರವಾಗಿಲ್ಲ, ಬ್ಲ್ಯಾಕ್ ಎಳ್ಳಿದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಏನಿದೆ ಅದನ್ನೇ ಹಾಕಿ. ಇವಾಗ ವೈಟ್ ಎಳ್ಳು ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಅದನ್ನು ಚಟಪಟ ಅನ್ನೋವರೆಗೂ ಒಂದು ಸ್ವಲ್ಪ ಹುರಿತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಇದಾಗ್ತಾಯಿದ್ದೀನಿ, ಏನಪ್ಪ ಅಂದರೆ ಗಸಗಸೆ ಒಂಚೂರು ಹಾಕ್ತೆ, ಅದ್ರ ಜೊತೆನೇ ಗಸಗಸೆನೂ ಹಾಕಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು 2 ಕೆಂಪಾಗೋ ಥರ ಹುರ್ಕೊಳ್ಳೋಣ. ಹುರಿದಿದ್ದಾದ ನಂತರ ಸೈಡಲ್ಲಿ ಎತ್ತಿಕೊಂಬಿಡೋಣ. ಅದು ಎತ್ತಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆ ಹಾಕ್ಕೊಂಡ್ಬಿಟ್ಟು ಒಂದು 4 ಏಲಕ್ಕಿ ಹಾಕ್ಕೊತೀನಿ. ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಇವಾಗ ಅದನ್ನು ಪೌಡ್ರ್ ಮಾಡ್ಕೊಬಿಡೋಣ. ಪೌಡ್ರ್ ಆಗಿದೆ. ಇವಾಗ ಅದನ್ನ ಎತ್ತಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಇವಾಗ ಕಡಲೆಕಾಯಿ ಇದು ಮಾಡ್ಕೊಂಡಿದ್ದೀನಲ್ಲ, ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದು ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಗಸಗಸೆನೂ ಎಳ್ಳು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನುಣ್ಣಗೆ ರುಬ್ಕೋಬೇಡಿ, ಇದು ತರಿ ಇರಲಿ, ಒಂದು ಸ್ವಲ್ಪ ಕಡಲೆ ಹಂಗಂಗೆ ಇರಲಿ. ಪಲ್ಸ್ ಮಾಡಿ ಒಂದು ಸ್ವಲ್ಪ, ಅಷ್ಟೇ ಸಾಕು. ನೋಡಿ ಇಷ್ಟೇ ಸಾಕು. ಅದನ್ನು ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಕಡಲೆ ರುಬ್ಬಿದ್ನಲ್ಲ ಅದಕ್ಕೂ ಹಾಕ್ಕೊತಾ ಇದ್ದೀನಿ. ಅದು ಹಾಕೊಂಡ ನಂತರ ಇವಾಗ ಕೊಬ್ಬರಿನೂ ಎತ್ತಿಕೊಂಡಿದ್ದೀನಿ. ಅಷ್ಟರಲ್ಲಿ ಬೆಲ್ಲ ಇಟ್ಟು ಕರಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕರಗಬೇಕು, ಪಾಕ ಬರಬಾರ್ದು, ಅದು ಕರಗಬೇಕಾಗುತ್ತೆ. ಬೆಲ್ಲ ಎಲ್ಲ ಕರಗ್ತಾ ಇರಲಿ. ಅಷ್ಟರಲ್ಲಿ ನಾವು ಕೊಬ್ಬರಿ ಎಲ್ಲ ಅದನ್ನು ರುಬ್ಕೊಳ್ಳೋಣ. ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಅದನ್ನು ರುಬ್ಕೊಳ್ತೀನಿ. ರುಬ್ಬಾಗಿದೆ. ಅದನ್ನು ಇವಾಗ ಕಲಸಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಬೇಗ ಆಗುತ್ತೆ, ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ಈ ಮೆಥಡಲ್ಲೇ ಮಾಡಿ ಫಾಸ್ಟಾಗಿ ಆಗುತ್ತೆ. ಶಿವರಾತ್ರಿ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಅಷ್ಟರಲ್ಲಿ ಬೆಲ್ಲ ಕರಗ್ತಾ ಇದೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಕರಗಿದೆ. ಪಾಕ ಬರೋದು ಬೇಡ, ಅದು ಕರಗಿದ್ರೆ ಸಾಕು. ಬೆಲ್ಲ ಆಫ್ ಮಾಡಿಬಿಟ್ಟು ಇವಾಗ ಒಂದು ಸೋಸೋದು ಇದು ತೊಗೊಳ್ತೀನಿ, ಜಾರು ತೊಗೊಂಡ್ಬಿಟ್ಟು ಇವಾಗ ಅದಕ್ಕೆ ಹಾಕ್ತೀನಿ. ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ನನ್ನ ಪೇಜ್ ಫಾಲೋ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ. ನನಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಇದೆ, ಎಲ್ಲ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇವಾಗ, ಅದರಿಂದ ಸೌಟಲ್ಲೇ ಮಾಡ್ತಾಯಿದ್ದೀನಿ ಮಿಕ್ಸು. ಬೆಳಗ್ಗೆನೇ ಪೂಜೆ ಮಾಡ್ತೀನಿ ನಾನು, ಅದಕ್ಕೆ ಬೇಗ ಮಾಡಿ ಎಲ್ಲ ಇಟ್ಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ. ಬೇಕಾದ್ರೆ ಕಾಯಿ ರಸನೂ ಮಾಡ್ಕೊಬೋದು ನೀವು ಮನೇಲಿ. ನೋಡಿ ರೆಡಿ ಆಯಿತು ತಂಬಿಟ್ಟು. ಇವಾಗ ಶಿವರಾತ್ರಿ ತಂಬಿಟ್ಟು ರೆಡಿ ಆಯಿತು. ನನ್ನ ಪೇಜ್ ಫಾಲೋ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಸೋ ಮಚ್.